ನಮಸ್ತೆ ಫ್ರೆಂಡ್ಸ್, ಆವಿಷ್ಕಾರಕ್ಕೆ ಎಲ್ಲರಿಗೂ ಸ್ವಾಗತ. ರವೆ ವಡೆ ಇದು ಬೆಂಗಳೂರಿನ ಗಾಂಧಿ ಬಜಾರ್ನಲ್ಲಿರೋ ಮಸಾಲೆ ದೋಸೆಗೆ ತುಂಬ ಫೇಮಸ್ ಆಗಿರೋ ಹೋಟೆಲ್ ವಿದ್ಯಾರ್ಥಿ ಭವನಲ್ಲಿ ಮಾಡುವಂಥ ಒಂದು ತಿಂಡಿ. ಇಲ್ಲಿ ಮಸಾಲೆ ದೋಸೆ ಅಷ್ಟೇ ಫೇಮಸ್ಸು, ಈ ರವೆ ವಡೆ ಕೂಡ. ಮಸಾಲೆ ದೋಸೆಗೆ ಸರ್ವ್ ಮಾಡೋ ಚಟ್ನಿ ಜೊತೆಗೇ ರವೆ ವಡೆನೂ ಸರ್ವ್ ಮಾಡ್ತಾರೆ. ಸೊ ಇಷ್ಟು ಫೇಮಸ್ ಆಗಿರೋ ಈ ತಿಂಡಿನ ಎಷ್ಟೊಂದು ಸುಲಭವಾಗಿ ಮನೆಯಲ್ಲೇ ಮಾಡ್ಕೊಳ್ಬೋದು ಅಂತ ಈಗ ನೋಡೋಣ. ರವೆ ವಡೆಗೆ ಬೇಕಾಗುವ ಸಾಮಗ್ರಿಗಳನ್ನ ಮೊದಲಿಗೆ ನೋಡೋಣ. ನಾನಿಲ್ಲಿ 1 ಬಟ್ಲು ಲೋಕಲ್ ರವೆ ಅಂದರೆ ಮೀಡಿಯಮ್ ರವೆ ತೊಗೊಂಡಿದ್ದೀನಿ. ಗಟ್ಟಿ ಮೊಸರು ಇಷ್ಟೇ ಪ್ರಮಾಣ ಅಂತ ಇಲ್ಲ, ಆ ರವೆಗೆ ಎಷ್ಟು ಹಿಡಿಯುತ್ತೋ ಅಷ್ಟು ಮೊಸರನ್ನು ಹಾಕಿ ಕಲಿಸ್ಬೋದು. ಇಲ್ಲಿ ನೀರು ಹಾಕಲ್ಲ, ಬರೀ ಮೊಸರಲ್ಲೇ ಕಲಿಸೋದ್ರಿಂದ ಎಷ್ಟು ಹಿಡಿಯುತ್ತೋ ಅಷ್ಟು ಮೊಸರು. ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಹಚ್ಚಿಟ್ಕೊಂಡಿರೋದು, ಸಣ್ಣದಾಗಿ ಹಚ್ಚಿಟ್ಕೊಂಡಿರೋ ಹಸಿಮೆಣಸಿನ್ಕಾಯಿ, ಸಣ್ಣದಾಗಿ ಹಚ್ಚಿಟ್ಕೊಂಡಿರೋ ಕರಿಬೇವಿನ ಸೊಪ್ಪು, ಸಣ್ಣದಾಗಿ ಹಚ್ಚಿಟ್ಕೊಂಡಿರೋ ಶುಂಠಿ, 1 ಟೀ ಸ್ಪೂನಷ್ಟು ಜೀರಿಗೆ, ಸಣ್ಣ ಸಣ್ಣ ಪೀಸ್ಗಳಾಗಿ ಮಾಡ್ಕೊಂಡಿರೋ ಗೋಡಂಬಿ. ಮೊದಲಿಗೆ ಒಂದು ಬೌಲ್ನಲ್ಲಿ ಎಲ್ಲ ಇಂಗ್ರೀಡಿಯೆಂಟ್ಸ್ನೂ ಹಾಕ್ಕೊಂಡು ಕಲಿಸ್ಕೊಳ್ಳೋಣ. ರವೆ ಹಾಕ್ತಾಯಿದ್ದೀನಿ, ಜೀರಿಗೆ, ಶುಂಠಿ, ಕರಿಬೇವಿನ ಸೊಪ್ಪು, ಹಸಿಮೆಣಸಿನ್ಕಾಯಿ, ಗೋಡಂಬಿ ಚೂರುಗಳು, ಕೊತ್ತಂಬರಿ ಸೊಪ್ಪು, ಉಪ್ಪು 1 ಟೀ ಸ್ಪೂನಷ್ಟು ಹಾಕಿದ್ದೀನಿ. ಈಗ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಮಿಕ್ಸ್ ಮಾಡೋಣ ಚೆನ್ನಾಗಿ. ಇದಕ್ಕೆ ಮೊಸರು ಹಾಕ್ತೀನಿ, ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ತಾ ಹೋಗ್ತೀನಿ. ಇದನ್ನು ಕೈಯಲ್ಲೇ ಕಲಿಸಿದ್ರೆ ಒಳ್ಳೆಯದು. ಇನ್ನು ಸ್ವಲ್ಪ ಹಿಡಿಸುತ್ತೆ. ಇದಕ್ಕೊಂಚೂರು ಸೋಡಾ ಹಾಕ್ತೀನಿ. ಸೋಡಾ ಹಾಕೋದ್ರಿಂದ ತುಂಬ ಕ್ರಿಸ್ಪ್ನೆಸ್ ಜಾಸ್ತಿ ಆಗುತ್ತೆ. ಇದನ್ನು ಒಂದು 10 ನಿಮಿಷ ಸೆಟ್ ಆಗೋದಕ್ಕೆ ಮುಚ್ಚಿಟ್ಬಿಡೋಣ. ವಡೆ ಹಿಟ್ಟಿನ ಹದಕ್ಕೆ ಕಲಿಸ್ಕೊಂಡಿರೋದು. ಈಗ 10 ನಿಮಿಷ ಸೆಟ್ಟಾಗಿದೆ ರವೆ ವಡೆಗೆ ಹಿಟ್ಟು. ಈಗ ಎಣ್ಣೆನೂ ಬಿಸಿಯಾಗಿದೆ. ವಡೆಗಳನ್ನ ಕರಿಯೋಣ. ಸ್ವಲ್ಪ ಒದ್ದೆ ಕೈ ಮಾಡಿಕೊಂಡು ಈ ಥರ ಕೈಯಲ್ಲಿ ತಟ್ಬಿಟ್ಟು ಹಾಕಿದ್ರೆ ಸಾಕು. ಸ್ವಲ್ಪ ತೆಳುವಾಗಿ ತಟ್ಟಬೇಕಾಗುತ್ತೆ. ಸಾಕು ಇಷ್ಟಾದರೆ. ಈಗ ಯಾವಾಗಲೂ ಫ್ಲೇಮ್ ಕಡಿಮೆ ಇಟ್ಕೊಂಡು ಫ್ರೈ ಮಾಡಬೇಕಾಗುತ್ತೆ. ಈಗ ಇದಾಗಿದೆ. ಎಲ್ರಿಗೂ ಗೊತ್ತಿರೋ ಹಾಗೆ ವಿದ್ಯಾರ್ಥಿ ಭವನ್ ಮಸಾಲೆ ದೋಸೆಗೆ ತುಂಬ ಫೇಮಸ್ಸು. ಇಲ್ಲಿ ಸೆಲೆಬ್ರಿಟಿಗಳು, ಸಾಹಿತಿಗಳು, ದೊಡ್ಡ ದೊಡ್ಡ ಜನ ಎಲ್ಲ ರೆಗ್ಯುಲರಾಗಿ ಹೋಗಿ ತಿನ್ನೋ ಪ್ರಾಕ್ಟೀಸ್ ಮೊದಲಿಂದನೂ ಇದೆ. ಆದರೆ ಮಸಾಲೆ ದೋಸೆ ಅಷ್ಟೇ ತಿನ್ಕೊಂಡು ಬರಲ್ಲ. ಇಲ್ಲಿಗೆ ಹೋದವ್ರು ಯಾರು ರವೆ ವಡೆ ತಿನ್ನದೆ ಯಾರೂ ಬರಲ್ಲ. ಮೊದಲು ಹೋದ ಕೂಡಲೇ ರವೆ ವಡೆ ಆರ್ಡ್ರ್ ಮಾಡ್ತಾರೆ. ಅದು ಮುಗಿಸೋ ಅಷ್ಟರೊಳಗೆ ಬಿಸಿ ಬಿಸಿ ಮಸಾಲೆ ದೋಸೆ ಬರುತ್ತೆ. ಸೊ ಎರಡೂ ಅಷ್ಟೇ ಫೇಮಸ್ಸು, ಮಸಾಲೆ ದೋಸೆ ಮತ್ತು ರವೆ ವಡೆ ವಿದ್ಯಾರ್ಥಿ ಭವನಲ್ಲಿ.
ಸೊ ಇಷ್ಟೊಂದು ಫೇಮಸ್ ಆಗಿರೋ ರವೆ ವಡೆನ ಎಷ್ಟೊಂದು ಸುಲಭವಾಗಿ ಮನೆಯಲ್ಲೇ ಮಾಡ್ಕೊಳ್ಬೋದು ಅಂದರೆ ನೀವು ಯಾಕೆ ಒಂದ್ಸಲ ಟ್ರೈ ಮಾಡ್ಬೋದು. ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ಬರೆದು ತಿಳಿಸಿ. ಹಾಗೆ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸಲ್ಲಿ ರಿಲೇಟಿವ್ಸಲ್ಲಿ ಎಲ್ಲ. ಈ ರೆಸಿಪಿಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ನಮ್ಮ ಚಾನಲ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.